ಮೆಣಸಿನಕಾಯಿ ತೋಟಗೆ ಮಳೆ ಒಳ್ಳೆಯದೇ, ಆದರೆ ಅತಿಯಾದ ಮಳೆಯಿಂದ ಆಗುವ ನಷ್ಟ ಬಹಳ ದೊಡ್ಡದು. ಆದರೆ ಅಧಿಕ ಮಳೆಯಿಂದ ಎಂಥ ಸಮಸ್ಯೆಗಳು ಉತ್ಪನ್ನ ಆಗುತ್ತದೆ ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಹೊಲದಲ್ಲಿ ನೀರು ದೀರ್ಘಕಾಲ ನಿಂತರೆ ಅಧಿಕ ತೇವಾಂಶ ಕಾರಣ ಸಸ್ಯಗಳ ಕಾಂಡಗಳು ಕುಳ್ಳು ಹೋಗುತ್ತವೆ. ಅದಕ್ಕೆ ಕಾರಣ ಸಸ್ಯಗಳು ಒಣಗಿ ಹೋಗುತ್ತವೆ. ಹೆಚ್ಚಿನ ಆರ್ದ್ರತೆ ಇದ್ದರೆ ಕಾಂಡ ಕೊಳೆತೆ, ಕಾಯ ಕೊಳೆತೆ ಮತ್ತು ಎಲೆ ಚುಕ್ಕೆ ರೋಗದಂತಹ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ತೆಗಳು ವೇಗವಾಗಿ ಹರಡುತ್ತವೆ. ಅತಿಯಾದ ಮಳೆಯಿಂದ ಗಿಡ ಹೂ ಸರಿಯಾಗಿ ಹಿಡಿದಿಟ್ಟುಕೊಳ್ಳುವುದಿಲ್ಲ, ಪಿಂದೆ ಸಹ ಉದುರಿ ಹೋಗುತ್ತವೆ ಮತ್ತು ಇಳುವರಿ ಬಹಳ ಕಡಿಮೆ ಆಗುತ್ತದೆ. ಅತಿಯಾದ ಮಳೆಯಿಂದ ನತ್ರಜನಿ ಅಂತಹ ಪೋಷಕಾಂಶಗಳು ನೀರಿಂದ ತೊಯಲ್ಪಡಲಾಗುತ್ತದೆ. ಇದು ಸಸ್ಯವನ್ನು ದುರ್ಬಲಗೊಳಿಸುತ್ತದೆ. ಅಲ್ಲದೆ ಭಾರೀ ಮಳೆ ಮತ್ತು ಮಳೆಯಿಂದಾಗಿ ಸಸ್ಯಗಳು ಮುರಿದು ಹೋಗಬಹುದು. ಅದಕ್ಕೆ ಪರಿಹಾರವೆಂದರೆ ಮೊದಲು ಹೊಲದಲ್ಲಿ ಕಾಲುವೆಗಳನ್ನು ಅಗೆದು ನೀರನ್ನು ಹೊರಹಾಕಬೇಕು. ಪೋಷಕಾಂಶಗಳನ್ನು ಪುನಃಸ್ಥಾಪಿಸಲು ಪೋಷಕಾಂಶಗಳನ್ನು ಸಿಂಪಡಿಸಬೇಕು. ಹಾಗೆ ತೆಗುಳುಗಳನ್ನು ತಡೆಗಟ್ಟಲು ಔಷಧಗಳನ್ನು ತಕ್ಷಣವೇ ಬಳಸಬೇಕು. ನಿಮ್ಮ ಬೆಳೆಗಳನ್ನು ರಕ್ಷಿಸಲು ಹೆಚ್ಚಿನ ಸಲಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.